ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸಲು ನಮಗೆ ಸಂತೋಷವಾಗ್ತಾ ಇದೆ. ಹಸ್ತರೇಖೆ ಸಾಮುದ್ರಿಕೆ ಎಂಬುದು ಜನರು ನಂಬುವಂತಹ ಒಂದು ಭವಿಷ್ಯ ಹೇಳುವ ವಿಧಾನ. ಇದರಲ್ಲಿ ನಂಬಿಕೆ ಇದ್ದವರಿಗೆ ಇದು ಹೆಚ್ಚು ಉಪಯೋಗ ಬರುತ್ತದೆ. ನಂಬಿಕೆ ಇಲ್ಲದಿದ್ದವರು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಎಷ್ಟೋ ಜನರು ಇದರಿಂದ ಉತ್ತಮ ಸಲಹೆ ಸೂಚನೆಗಳನ್ನು ಪಡೆದು ತಮ್ಮ ಜೀವನದಲ್ಲಿ ಮುಂದುವರೆದಿದ್ದಾರೆ ಎಂಬುದು ನಮ್ಮ ಅನುಭವದ ಮಾತು. ಹಾಗೆಯೇ ಇದರಲ್ಲಿ ಆಸಕ್ತಿ, ಇದನ್ನು ತಿಳಿದುಕೊಳ್ಳುವಂತಹ ಆ ಕುತೂಹಲ ಯಾರಿಗಿದೆಯೋ ಅವರು ಇದನ್ನು ಸರಿಯಾಗಿ ನೋಡಿದರೆ ನಿಮಗೆ ಇದರಿಂದ ಉಪಯೋಗವಾಗುತ್ತದೆ. ಆಸಕ್ತಿ ಇಲ್ಲದಿದ್ದರೂ ಇದನ್ನು ನೋಡದೇ ಇರುವುದೇ ಒಳ್ಳೆಯದು. ಯಾಕಂದರೆ ಅವರಿಗೆ ಅದರ ಬಗ್ಗೆ ಗೊತ್ತಿರೋದಿಲ್ಲ. ಅವರು ಎಲ್ಲವನ್ನು ವಿರೋಧಿಸುವಂತಹ ಒಂದು ಸ್ವಭಾವದವರಾಗಿರುತ್ತಾರೆ. ಆದ್ದರಿಂದ ಇಂತಹ ಶಾಸ್ತ್ರಗಳನ್ನು ಅವರು ನಂಬುವುದಿಲ್ಲ. ಅದೇನೇ ಆಗಲಿ, ನಾವು ನಿಮಗೆ ಹಲವಾರು ವಿಚಾರಗಳನ್ನು ತಿಳಿಸಿಕೊಡ್ತಾ ಇದ್ದೇವೆ. ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಮೂಲಕ ಯಾವ ಲಕ್ಷಣಗಳು ಏನೇನನ್ನು ಸೂಚಿಸುತ್ತದೆ, ನಾವು ಶ್ರೀಮಂತರಾಗುವುದು ಹೇಗೆ, ಬಡವರಾಗುವುದು ಹೇಗೆ, ಕಾಯಿಲೆ ಬರುವುದು ಹೇಗೆ, ಯಾವಾಗ ಕಾಯಿಲೆ ಬರುತ್ತೆ, ಯಾವಾಗ ರೋಗ ಬರುತ್ತೆ, ಆರೋಗ್ಯ ಕೆಡುತ್ತದೆ, ಶ್ರೀಮಂತಿಕೆ ಬರೋದು ಯಾವಾಗ, ಯಾವ ಕಾರಣದಿಂದ ಬರುತ್ತದೆ, ನೀವು ಯಾವುದೇ ಕೆಲಸ ಮಾಡಿದರೂ ಯಾಕೆ ಕೈ ಹತ್ತುತ್ತಾ ಇಲ್ಲ, ಯಾವಾಗ ನಿಮಗೆ ಕೈ ಹತ್ತುವಂಥ ಕೆಲಸಗಳು ಸಿಗುತ್ತದೆ, ಮುಂತಾದ ಎಲ್ಲ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಇಂಥ ವಿಚಾರಗಳನ್ನು ಹಂಚಿಕೊಳ್ಳುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಇಲ್ಲಿ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿದರೆ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಅದರ ಪಕ್ಕದಲ್ಲೇ ಕಾಣುವಂತಹ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ನಿಮಗೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇನ್ನು ಯಾರಿಗಾದರೂ ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲ್ನಲ್ಲೇ, ನೀವು ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಲ್ಲಿ ನೋಡುವಂತಹ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತ ಕಳಿಸ ಸಾಕು, ಎಸ್ ಅಂತ ಕಳಿಸ ಸಾಕು, ಏನೇ ಒಂದು ಮೆಸೇಜ್ ಕಳಿಸ ಸಾಕು. ನೀವು ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವು ನಿಮ್ಮ ಮೊಬೈಲಿಗೆ ಬರುತ್ತದೆ. ಆಸಕ್ತಿ ಮತ್ತು ತಿಳಿಕೊಳ್ಳಬೇಕು ಎಂಬ ಆಸಕ್ತಿ ಇದ್ದವರು ಮಾತ್ರ ಆ ಕೆಲಸ ಮಾಡಿ. ಸುಮ್ಮನೆ ಯಾರ್ಯಾರೋ ಏನೋ ಮಾಡಿ ನಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಯಾಕಂದರೆ ನಮಗೆ ಹೆಚ್ಚು ಕೆಲಸ ಇರೋದ ಒತ್ತಡ ಇರುವಂಥ ಸಮಯದಲ್ಲಿ ನೀವು ಏನು ಮಾಡಿದರೂ ನಮಗೆ ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಆದರೆ ಅವಶ್ಯಕತೆ ಇದ್ದವರು, ಭವಿಷ್ಯ ತಿಳಿಯಬೇಕಂತ ಕುತೂಹಲ ಇದ್ದವರು ಮಾತ್ರ ಮೆಸೇಜ್ ಮಾಡಿ. ಈಗ ವಿಷಯಕ್ಕೆ ಬರುತ್ತೇನೆ. ನಾವು ಹಲವು ವಿಚಾರಗಳನ್ನು ತಿಳಿದಿವೆ. ಹಸ್ತದ ಬೇರೆ ಬೇರೆ ಭಾಗಗಳ ಬಗ್ಗೆ ತಿಳಿದಿದ್ದೇವೆ. ಬುಧಪರ್ವ, ಸೂರ್ಯಪರ್ವ, ಶನಿಪರ್ವ, ಗುರುಪರ್ವ, ಮಂಗಳಪರ್ವ, ಈ ಶುಕ್ರಪರ್ವ, ಚಂದ್ರಪರ್ವ, ಕೇತುಪರ್ವ, ರಾಹು, ಇಲ್ಲಿ ಮಂಗಳ 1. ಹೀಗೆ ಹಲವಾರು ಪರ್ವಗಳಿದೆ. ಈ ಪರ್ವಗಳಲ್ಲಿ ಯಾವ ಚಿಹ್ನೆಗಳು ಬಂದಾಗ ಏನಾಗುತ್ತೆ, ನಮಗೆ ಹಣಕಾಸಿನ ಸೌಲಭ್ಯ ಆಗುತ್ತೆ, ನಾವು ಶ್ರೀಮಂತರಾಗುತ್ತೇವೆ, ಯಾವ ರೀತಿಯಲ್ಲಿ ಶ್ರೀಮಂತರಾಗುತ್ತೇವೆ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳಬಹುದು. ಈಗ ನೋಡಿ, ನಾವು ನಮ್ಮ ಹಸ್ತಗಳನ್ನು ಉಬ್ಬಿರುವಂತೆ ನೋಡಬೇಕು. ಅದಕ್ಕೆ ನೋಡಿ, ಈ ರೀತಿಯಲ್ಲಿ ನೋಡಿ, ಹಿಂಗೆ ನೋಡಿದಾಗ ಈ ಹಸ್ತದಲ್ಲಿ ಈ ಭಾಗ ಉಬ್ಬಿದಂತಿದ್ದರೆ, ಅಂದರೆ ಸಾಮಾನ್ಯವಾಗಿ ಉಬ್ಬುವುದು, ಹೆಚ್ಚಿಗೆ ಉಬ್ಬುವುದು ಅಂತ ಕಾಣುತ್ತೆ. ಅದು ನೋಡಿ, ಇಷ್ಟು ಜಾಗದಲ್ಲಿ ಅದು ಉಬ್ಬಿದಂತಿದ್ದರೆ, ಸಾಮಾನ್ಯವಾಗಿ ಉಬ್ಬಿದಂತಿದ್ದರೆ ಅವರು ಮಿತವಾಗಿ, ಅಂದರೆ ಹೆಚ್ಚಿಗೆ ಇರೋದಿಲ್ಲ, ಮಿತವಾಗಿದ್ದರೆ ಅವರು ಗಾಯಕರಾಗುತ್ತಾರೆ. ಇಲ್ಲವೇ ಸ್ನೇಹಜೀವಿಗಳು, ಅವರು ಗಾಯಕರು ಆಗುವಂಥ ಚಾನ್ಸಸ್ ಇದೆ. ಅಥವಾ ಸ್ನೇಹಜೀವಿಗಳಾಗಿ ಒಳ್ಳೆಯ ಮಾತುಗಾರರಾಗುತ್ತಾರೆ, ಭಾಷಣಗಾರರಾಗುತ್ತಾರೆ. ಒಳ್ಳೆಯ ರೀತಿಯಲ್ಲಿ ಅವರು ಸಂಭಾಷಣೆ ಚತುರರಾಗಿರುತ್ತಾರೆ. ಸುಂದರವಾದ
ಒಂದು ಅವರ ಮಾತುಗಳು ಸಹ ಸವಿಸವಿಯಾಗಿರುತ್ತದೆ. ಅವರು ಜನರೊಂದಿಗೆ ತುಂಬ ಸೌಮ್ಯವಾಗಿ ವರ್ತಿಸುತ್ತಾರೆ. ಆರೋಗ್ಯದಲ್ಲಿ ಉತ್ತಮವಾಗಿರುತ್ತದೆ. ಅವರು ಉತ್ತಮ ಆರೋಗ್ಯವಂತರಾಗಿರುತ್ತಾರೆ ಹಾಗೂ ಶ್ರಮಪಟ್ಟು ತಮ್ಮ ಸ್ವಂತ ದುಡಿಮೆಯಿಂದಲೇ ಅವರು ಹಣವನ್ನು ಗಳಿಸಿ ಶ್ರೀಮಂತರಾಗುತ್ತಾರೆ. ಅಂದರೆ ಇದು ಮಿತವಾಗಿ ಉಬ್ಬಿದ್ದರೆ. ಹೆಚ್ಚು ಉಬ್ಬಿದ್ದರೆ ಏನಾಗುತ್ತೆ ಎಂಬುದನ್ನು ನೀವು ಕೇಳ್ಬೋದು. ಹೆಚ್ಚು ಉಬ್ಬಿದ್ದರೆ ಅವರು ಇನ್ನಷ್ಟು ಜೀವನದಲ್ಲಿ ಮುಂದುವರಿತಾರೆ, ಇನ್ನಷ್ಟು ಧನವನ್ನು ಸಂಪಾದನೆ ಮಾಡ್ತಾರೆ. ಅದಕ್ಕಿರುವಂಥ ಚಿಹ್ನೆಗಳು ಬೇರೆ ಇರಬೇಕು. ಆ ಚಿಹ್ನೆಗಳಿದ್ದಾಗ ಅದಕ್ಕೆ ಹೆಚ್ಚು ಬಲ ಬರುವಂತಹ ಸಾಧ್ಯತೆಗಳಿವೆ. ಈಗ ನೋಡಿ, ಅವರು ಧನಿಕರಾಗಿ ಶ್ರೀಮಂತರಾಗುತ್ತಾರೆ ಸ್ವಂತ ಶ್ರಮದಿಂದ. ಈಗ ಇದರಲ್ಲಿ ಸೂರ್ಯ ಚಿಹ್ನೆ, ಈ ಥರ ಸೂರ್ಯ ಚಿಹ್ನೆ ಇದ್ದರೆ, ಅವರ ಹಸ್ತದಲ್ಲಿ ಸೂರ್ಯ ಚಿಹ್ನೆ ಇದ್ದರೆ ಇವರು ಪ್ರಯತ್ನಿಸಿ ಮದುವೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಪ್ರೀತಿಸಿ ಮದುವೆಯಾಗುವಂಥ ಸಾಧ್ಯತೆ ಇದೆ. ಇವರ ದಾಂಪತ್ಯ ಜೀವನ ಸಂತೋಷದಿಂದ ಕೂಡಿರುತ್ತದೆ. ಇವರು ಮುಂದೆ ಐಶ್ವರ್ಯವಂತರಾಗಿ ಧನಿಕರಾಗಿ ಹೆಚ್ಚಿನ ಹಣ ಸಂಪಾದನೆಯಿಂದ ಸುಖ ಜೀವನವನ್ನು ನಡೆಸುತ್ತಾರೆ ಎಂಬುದು ಈ ಸೂರ್ಯನ ಚಿಹ್ನೆಯ ಸೂಚನೆ. ಸೂರ್ಯ ಚಿಹ್ನೆಯ ಸೂಚನೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಈ ಸ್ನೇಹ ಜೀವನ ಆಗುತ್ತದೆ. ಹಾಗೆ ನೋಡಿ, ಈಗ ಅದರಲ್ಲಿ ಇನ್ನೊಂದು, ಈ ಥರ ತ್ರಿಕೋಣ ಚಿಹ್ನೆ ಅಲ್ಲ, ಈ ಥರ ತ್ರಿಶೂಲ ಚಿಹ್ನೆ ಇದ್ದರೆ ಇವರು ಯಾವುದೇ ಕೆಲಸವನ್ನು ಮಾಡಿದರೂ ಅದು ಯಶಸ್ವಿಯಾಗುತ್ತದೆ. ಅವರು ಹೀಗೆ ಮಾಡುವ ಕೆಲಸದಿಂದ ಯಶಸ್ವಿಯಾಗಿ ಹಣ ಸಂಪಾದನೆ ಮಾಡಿ ಜೀವನದಲ್ಲಿ ಹೆಚ್ಚಿನ ಸುಖ ಸಂತೋಷಗಳನ್ನು ಅನುಭವಿಸುವಂಥ ಸಾಧ್ಯತೆ ಇದೆ ಎಂಬುದು ತ್ರಿಶೂಲ ಚಿಹ್ನೆಯ ಮುಖ್ಯ ಸೂಚನೆಯಾಗಿದೆ. ತ್ರಿಶೂಲ ಚಿಹ್ನದ ಮುಖ್ಯ ಸೂಚನೆಯಾಗಿದೆ. ಈಗ ಅದೇ ರೀತಿ ಇವರು ಉತ್ತಮ ಆಡಳಿತಗಾರರಾಗಿರುತ್ತಾರೆ. ಯಾಕೆ? ಆ ತ್ರಿಶೂಲ ಇದ್ದವರು ಉತ್ತಮ ಆಡಳಿತಗಾರರಾಗಿರುತ್ತಾರೆ. ಅವರು ಯಾವುದೇ ಕೆಲಸದಲ್ಲಿದ್ದರೂ ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾರೆ. ಈಗ ಇಂತಹ ರೇಖೆಗಳಿದ್ದ ಈ ರೀತಿಯ ನೋಡಿ, ಈ ರೀತಿಯ ರೇಖೆಗಳು, ಯಾವ ರೀತಿಯ ರೇಖೆಗಳು? ಈ ರೀತಿಯ ರೇಖೆಗಳಿದ್ದಾಗ, ಈ ರೀತಿಯ ರೇಖೆಗಳಿದ್ದರೆ ಒಡ ಹುಟ್ಟಿದವರೊಂದಿಗೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಜೀವನವನ್ನು ನಡೆಸುತ್ತಾರೆ. ಇವರು ತುಂಬ ಅನ್ಯೋನ್ಯವಾಗಿರುತ್ತಾರೆ. ಪ್ರತಿಯೊಬ್ಬರೂ ಪರಸ್ಪರ ಪ್ರೀತಿ ಕಷ್ಟ ಸುಖಗಳಲ್ಲಿ ಪಾಲುದಾರರಾಗಿ ಜೀವನದಲ್ಲಿ ಯಶಸ್ವಿಯಾಗಿರುತ್ತಾರೆ. ಕೊನೆಯ ತನಕವೂ ಇವರು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಜೀವನ ನಡೆಸುವಂಥ ಒಡ ಹುಟ್ಟಿದವರಾಗಿರುತ್ತಾರೆ. ಹಾಗೆ ನೋಡಿ, ಈ ಥರದ ಚಿಹ್ನೆ, ಈ ಥರ ಚಿಹ್ನೆ ಇದ್ದರೆ, ಈ ರೀತಿಯ ಚಿಹ್ನೆ ಇದ್ದರೆ ಅಥವಾ ಈ ರೀತಿಯ ರೇಖೆಗಳಿದ್ದರೆ ಇವರು ತುಂಬ ಬುದ್ಧಿವಂತರಾಗಿರುತ್ತಾರೆ. ಇವರ ಬುದ್ಧಿವಂತಿಕೆಯಿಂದ ಇವರು ಜೀವನದಲ್ಲಿ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಿ ಮುಂದುವರಿಯುತ್ತಾರೆ. ಅಂದರೆ ಜೀವನದಲ್ಲಿ ಇವರು ಬುದ್ಧಿವಂತಿಕೆ ಬಳಸಿ ತಮ್ಮ ಜೀವನವನ್ನು ಸುಖವಾಗಿ ಜೀವನ ಮಾಡುವಂತಹ ರೀತಿಯಲ್ಲಿ ಕೊಂಡೊಯ್ಯುತ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಅವರ ಕೈಯಲ್ಲಿ ನೀಳವಾದ ಗೆರೆಗಳು ಇದ್ದಾಗ ಅಂತಹ ಜೀವನವನ್ನು ನಡೆಸುತ್ತಾರೆ. ಇವರು ಧನ ಸಂಪಾದನೆ ಮಾಡಿ ಮನಃಶಾಂತಿಯಿಂದ ಬದುಕುತ್ತಾರೆ. ಅಂದರೆ ಇವರು ಹಣ ಸಂಪಾದನೆ ಮಾಡ್ತಾರೆ, ಮನಃಶಾಂತಿಯಿಂದ ಜೀವನದಲ್ಲಿ ಯಾವುದೇ ವರೀಸ್ ಕಡಿಮೆ ಇದ್ದು ಅವರು ಜೀವನದಲ್ಲಿ ಹೆಚ್ಚು ಸಂತೋಷವಾಗಿರುತ್ತಾರೆ. ಶಾಂತವಾದ ಜೀವನ ಅವರಿಗೆ ದೊರೆಯುತ್ತದೆ. ಈಗ ಮತ್ತೆ ನಾವು ಈ ಚಿಹ್ನೆ ಆಯಿತು.
ಈ ಚಿಹ್ನೆ ಆದಮೇಲೆ ನೋಡಿ ಈ ಚಂದ್ರನ ಚಿಹ್ನೆ. ಚಂದ್ರನ, ಸೂರ್ಯ ಆಯಿತು, ಚಂದ್ರನ ಚಿಹ್ನೆ. ಚಂದ್ರನ ಚಿಹ್ನೆ ಇದ್ದವರು ಇವರು ತುಂಬ ಶಾಂತ ಸ್ವಭಾವದವರು, ಕಲ್ಪನಾ ಲೋಕದಲ್ಲಿ ವಿವರಿಸುವಂಥ ವ್ಯಕ್ತಿಗಳು. ಅವರು ಜೀವನದಲ್ಲಿ ಕಲ್ಪನಾ ಲೋಕದಲ್ಲಿ ವಿವರಿಸುತ್ತಾ ಕವಿತೆಗಳನ್ನು ರಚನೆ ಮಾಡ್ತಾರೆ, ಕವಿತೆಗಳನ್ನು ರಚನೆ ಮಾಡಿ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಎಂಬುದು ಅವರು. ಆದರೆ ಅವರಲ್ಲಿ ವಿರುದ್ಧ ಲಿಂಗದವರ ಮೇಲೆ ಆಕರ್ಷಣೆ ಹೆಚ್ಚಾಗಿರುತ್ತದೆ. ಅಂದರೆ ಇವರಿಗೆ ಗಂಡಸಾದರೆ ಹೆಂಗಸಿನ ಬಗ್ಗೆ ಹೆಚ್ಚಿನ ಮೋಹ ಇರುತ್ತದೆ. ಹಾಗೆಯೇ ಪ್ರತಿಯೊಂದು ಹುಡುಗಿಯರನ್ನು ನೋಡಿದಾಗ ಆ ಕಡೆ ಆಕರ್ಷಿತರಾಗುತ್ತಾರೆ. ಹಾಗೆಯೇ ಹುಡುಗಿಯರು ಸಹ ಪುರುಷರ ಕಡೆ ಆಕರ್ಷಿತರಾಗುವಂತಹ ಚಿಹ್ನೆ ಈ ಚಂದ್ರ ಚಿಹ್ನೆಯ ಮುಖ್ಯ ಲಕ್ಷಣವಾಗಿದೆ. ಇವರು ಹೀಗೆ ಆಗುತ್ತೆ ಆಕರ್ಷಣೆ. ಹಾಗೆ ಅವರು ಧನ ಸಂಪಾದನೆಗೂ ಹೆಚ್ಚಿನ ಗಮನ ಕೊಡುತ್ತಾರೆ. ಆದರೆ ಮೊದಲು ಹೇಳಿದವರಷ್ಟ ಧನ ಸಂಪಾದನೆಯನ್ನು ಇವರು ಗಳಿಸುವುದು ಕಷ್ಟ. ಇನ್ನು ನೋಡಿ, ಇದೇ ರೀತಿ ಹಲವು ಚಿಹ್ನೆಗಳಿವೆ. ಅದರಲ್ಲಿ ಶಂಖ, ಈಗ ನೋಡಿ ಈ ಥರ ಶಂಖ ಚಿಹ್ನೆ ಇದ್ದರೆ, ಶಂಖದ ಚಿಹ್ನೆ ಇದ್ದರೆ, ಈ ರೀತಿ ಶಂಖದ ಚಿಹ್ನೆ ಇದ್ದರೆ ಅವರು ಸಹ ಜೀವನದಲ್ಲಿ ಯಶಸ್ವಿಯ ಜೀವನವನ್ನು ನಡೆಸ್ತಾರೆ, ಹಣ ಸಂಪಾದನೆ ಮಾಡುತ್ತಾರೆ. ಹಾಗೆ ತಾವರೆ, ನಿಮಗೆ ಗೊತ್ತಿದೆ ತಾವರೆ ಚಿಹ್ನೆ. ತಾವರೆ ಚಿಹ್ನೆ ಇದ್ದರೂ ಸಹ ಉತ್ತಮ ಯಶಸ್ವಿ ಜೀವನ ನಡೆಸುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಅದೇ ರೀತಿ ಮೀನಿನ ಚಿಹ್ನೆ ಇದ್ದವರು ಅವರು ಸಹ ಉತ್ತಮ ಜೀವನವನ್ನು ನಡೆಸುವಂಥ ವ್ಯಕ್ತಿಗಳಾಗಿರುತ್ತಾರೆ. ಈ ಮೀನು, ಶಂಖ, ತಾವರೆ ಇದೆಲ್ಲವೂ ಅವರ ಜೀವನವನ್ನು ಯಶಸ್ವಿಗೊಳಿಸುವಂತಹ, ಹಣವನ್ನು ಗಳಿಸುವಂತಹ, ಶ್ರೀಮಂತ ಜೀವನವನ್ನು ನಡೆಸುವಂತಹ ವ್ಯಕ್ತಿಗಳ ಕೈಯಲ್ಲಿ ಕಂಡುಬರುತ್ತದೆ. ಆದರೆ ಒಂದನ್ನು ನೆನಪಿಟ್ಟುಕೊಬೇಕು, ಇದು ಉಬ್ಬಿದಂತಿರಬೇಕು. ಇದು ಈ ಹಸ್ತ ಉಬ್ಬಿದಂತಿದ್ದರೆ ಮಾತ್ರ ಅದೆಲ್ಲವೂ ಸಾಧ್ಯ. ಇಲ್ಲದಿದ್ದರೆ, ಹೇಳಿದ್ದು ಉಬ್ಬಿದಿಲ್ಲದಿದ್ದರೆ ಬೇರೆ ತೊಂದರೆಗಳು ಇರುತ್ತದೆ. ಇನ್ನು ನಾನು ಇದು ಎಲ್ಲಾದರೂ ಈಗ ಹೇಳಿದ್ದೆಲ್ಲವೂ ನಿಮಗೆ ಮನದಟ್ಟಾಗಿರ್ಬೋದು. ಈಗ ಇದು ತಗ್ಗಾಗಿದ್ದರೆ, ಉಬ್ಬದೆ ತಗ್ಗಾಗಿ ಕಂಡರೆ, ಇಲ್ಲೊಂದು ಸ್ವಲ್ಪ ಉಬ್ಬಿರುತ್ತೆ, ಬಾಕಿ ಎಲ್ಲ ತಗ್ಗಾಗಿರುತ್ತೆ. ಹಿಂದುಗಡೆ ಮಾತ್ರ ಉಬ್ಬಿರುತ್ತೆ, ಮುಂದಕ್ಕೆಲ್ಲ ತಗ್ಗಾಗಿರುತ್ತೆ. ಹಿಂಗೆ ಇಷ್ಟು ಭಾಗ ಏನೋ ಉಬ್ಬಿದಂತಿರುತ್ತೆ, ಇಲ್ಲಿ ತಗ್ಗಾಗಿರುತ್ತೆ. ಹೀಗಿದ್ದಾಗ ಅಂತಹ ವ್ಯಕ್ತಿಗಳು ಆರೋಗ್ಯ ಕೆಡುವುದು ಹೆಚ್ಚಾಗಿರುತ್ತದೆ. ಯಾವುದಾದರೂ ಒಂದು ರೋಗ ಅಥವಾ ಯಾವುದಾದ್ರೂ ಒಂದು ಅನಾರೋಗ್ಯ ಅವರನ್ನು ಪೀಡಿಸುತ್ತಿರುತ್ತದೆ. ಜೀವನದಲ್ಲಿ ನೆಮ್ಮದಿ ಕಡಿಮೆ ಇರುತ್ತದೆ. ಶೀಘ್ರ ಕೋಪಿಗಳಾಗಿರುತ್ತಾರೆ. ಹೆಚ್ಚು ಬೇಗನೆ ಕೋಪ ಬರುತ್ತೆ. ಯಾವುದರಲ್ಲೂ ನೆಮ್ಮದಿ ಇಲ್ಲ. ಅವರಿಗೆ ತೃಪ್ತಿ ಅನ್ನೋದೇ ಇರುವುದಿಲ್ಲ. ಹೆಚ್ಚು ಶೀಘ್ರ ಕೋಪ, ಯಾವುದರ ತಾಳ್ಮೆ ಇರುವುದಿಲ್ಲ. ಅಂತಹ ಜೀವನವನ್ನು ನಡೆಸುವುದರಿಂದ ಅವರ ಜೀವನ ಯಶಸ್ವಿಯಾಗುವುದಿಲ್ಲ. ಇನ್ನೂ ಹೆಚ್ಚು ತಗ್ಗಾಗಿದ್ದರೆ ಅವರಿಗೆ ಸಂತಾನ ಭಾಗ್ಯ ಕಡಿಮೆ ಎಂದು ಹೇಳಬೇಕು. ಸಂತಾನ ಭಾಗ್ಯದಲ್ಲಿ ಅವರಿಗೆ ಅಂತಹ ಉತ್ತಮ ಫಲಗಳು ಕಾಣಿಸುತ್ತಿಲ್ಲ. ಈ ರೀತಿ ಹಸ್ತಗಳನ್ನು ಪರಿಶೀಲನೆ ಮಾಡಿದಾಗ ನಮಗೆ ಕಂಡುಬರುವಂತಹ ಕೆಲವು ಚಿಹ್ನೆಗಳು, ಒಂದು ಪರ್ವದಲ್ಲಿ ಯಾವ ಚಿಹ್ನೆ ಇದ್ದಾಗ ಯಾವ ರೀತಿ ಹಣ ಸಂಪಾದನೆ ಆಗುತ್ತದೆ, ಯಾವ ರೀತಿ ಹಣ ಸಂಪಾದನೆ ಆಗುವುದಿಲ್ಲ, ದೋಷಗಳೇನು ಎಂಬುದನ್ನು ತಿಳಿದುಕೊಂಡು ನಾವು ಭವಿಷ್ಯ ಹೇಳಬೇಕಾಗುತ್ತೆ. ಈಗಲೇ ನೀವು ಇದನ್ನು
ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿಕೊಳ್ಳೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದನ್ನು ನೀವು ನಿಮ್ಮ ಭವಿಷ್ಯಕ್ಕೆ ಬೇಕಾದ, ನಿಮ್ಮ ಜೀವನಕ್ಕೆ ಬೇಕಾದ ವಿಷಯಗಳನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಯಶಸ್ವಿಯಾಗಬಹುದು. ನಿಮ್ಮ ಭವಿಷ್ಯವನ್ನು ಮೊಬೈಲ್ನಲ್ಲಿ ನೋಡಲು ನಿಮಗೆ ಆಸಕ್ತಿ ಇದ್ದರೆ, ಅಂದರೆ ನೀವು ಮನೆಯಲ್ಲೇ ಕುಳಿತು ಮೊಬೈಲ್ನಲ್ಲೇ ನಿಮ್ಮ ಭವಿಷ್ಯವನ್ನು ತಿಳಿಯುವಂಥ ಕುತೂಹಲ ಇದ್ದರೆ, ಆಸಕ್ತಿ ಇದ್ದವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಕೂಡಲೇ ನೀವು ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ. ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಬಹುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.